ಇವತ್ತಿನ ದಿವಸ ನಾವು ಸಂಡೇ ಪ್ರಶ್ನೆ ಪತ್ರಿಕೆಯನ್ನ ಯಾವ ರೀತಿಯಾಗಿ ನಿಮಗೆ ಕೊಟ್ಟಿದ್ವಿ ಅದನ್ನ ಯಾವ ರೀತಿಯಾಗಿ ಬಿಡಿಸೋದು ಅಂತ ಹೇಳ್ಬಿಟ್ಟು ನನಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾದ ನಂತರ ಒಂದೊಂದನ್ನ ಬಿಡಿಸ್ಕೊಡ್ತೀನಿ ನಾನು. ಸೊ ಈಗ ನೋಡ್ಕೊಳ್ಳಿ ಮೊದಲನೇ ಪ್ರಶ್ನೆ. ದ ಪ್ಲೇಸ್ ವ್ಯಾಲ್ಯೂ ಆಫ್ 6 ಇನ್ ದ ನಂಬರ್ 4 5 3 6 2 0 ಅಂತ ಇದೆ. ಇದ್ರಲ್ಲಿ ಏನಾಗಿದ್ದಪ್ಪ ಅಂತಂದ್ರೆ ಇಲ್ಲೊಂದು ನಂಬರ್ ಕೊಟ್ಟಿದ್ದಾರೆ. ಓಕೆನಾ, ಆ ನಂಬರ್ ಏನಾಗುತ್ತಪ್ಪ ಅಂತಂದ್ರೆ 6 ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಕಂಡಿಡಿಬೇಕು ನಾವು, ಕಂಡಿಡಿಬೇಕು. ಹೌದಲ್ವಾ, ಪ್ಲೇಸ್ ವ್ಯಾಲ್ಯೂ ಕಂಡಿಡಿಬೇಕು. ಹಾಗಾದ್ರೆ 6 ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ನೋಡೋಣ. ಇದೆಯಾ? ಇದು ಇಲ್ಲಿಂದ ಹೌದಾ, ಥೌಸಂಡ್ಸ್ 10,000 ಲ್ಯಾಕ್. ಹೌದಲ್ವಾ, ಹಾಗಾದ್ರೆ ನಮ್ 6 ಯಾವ ಪ್ಲೇಸ್ ಅಲ್ಲಿ ಇದೆಯಪ್ಪ ಅಂತಂದ್ರೆ 4 5 3 6 2 0 ಇದೆಲ್ಲ. ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000s, ಲ್ಯಾಕ್. ಹಾಗಾದ್ರೆ ನಮ್ಗೆ ಯಾವ ಕೇಳಿತ್ತವರು 6 ಕೇಳಿದ್ರು. 6 ಯಾವ ಪ್ಲೇಸ್ ಅಲ್ಲಿ ಇದೆಯಪ್ಪ ಅಂತಂದ್ರೆ 100. ಸೊ 6 into 100 is equal to 600. ಹೌದಲ್ವಾ? ಓಕೆನಾ, ಸೊ 600 ಇದೆಯಲ್ಲ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 2. ಓಕೆನಾ, ಏನ್ ಕೊಟ್ಟಿದ್ರಪ್ಪ ಅಂದ್ರೆ ದ ಪ್ಲೇಸ್ ವ್ಯಾಲ್ಯೂ. ಆವಾಗ ಕೊಟ್ಟಿದ್ದು ಪ್ಲೇಸ್ ವ್ಯಾಲ್ಯೂ, ಸ್ಥಾನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ಕೊಟ್ಟಿರೋದು ಪ್ಲೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ 2 ಇನ್ ದ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಏನ್ ಕೊಟ್ಟಿದ್ದಾರೆ 4 3 2 1 9 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವೇನ್ ಕಂಡುಹಿಡಿಯಬೇಕಪ್ಪ ಅಂತಂದ್ರೆ ಪ್ಲೇಸ್ ವ್ಯಾಲ್ಯೂ ಕಂಡುಹಿಡಿಯಬೇಕು. ಪ್ಲೇಸ್ ವ್ಯಾಲ್ಯೂಗೂ ಪ್ಲೇಸ್ ವ್ಯಾಲ್ಯೂಗೂ ನಿಮ್ಗೆ ಡಿಫರೆನ್ಸ್ ಇದೆ, ಗೊತ್ತಿದೆ, ನಾನು ಹೇಳಿದ್ದೀನಿ ನಾನು. ಸೊ ಈಗ ನಮ್ಗೆ ಏನ್ ಕೇಳಿದ್ರೆ ಅಂದ್ರೆ 2 ದ ಪ್ಲೇಸ್ ವ್ಯಾಲ್ಯೂ ಕೇಳಿದರೆ 2 ಯಾವ ಪ್ಲೇಸ್ ಅಲ್ಲಿ ಇದೆಯಪ್ಪ ಅಂತಂದ್ರೆ 100 ಪ್ಲೇಸ್ ಅಲ್ಲಿ ಇದೆ. ಹಾಗಾದ್ರೆ ಅದರ ಪ್ಲೇಸ್ ವ್ಯಾಲ್ಯೂನು 100 ಆಗಿರುತ್ತಾ? ಸೊ ಅದು ಯಾವುದೇ ನಂಬರ್ ಕೇಳಿರ್ಲಿ, ಪ್ಲೇಸ್ ವ್ಯಾಲ್ಯೂ ಕೇಳಿದಾಗ, ಎಫ್ ವಿ ಕೇಳಿದಾಗ, ಸೊ ಅದ್ರ ವ್ಯಾಲ್ಯೂ ಏನಾಗಿರುತ್ತಪ್ಪ ಅಂತಂದ್ರೆ 2ನೇ ಆಗಿರುತ್ತೆ. ಅದು ಯಾವ ಪ್ಲೇಸ್ ಅಲ್ಲಿ ಇರಲಿ, 1000 ಪ್ಲೇಸ್ ಅಲ್ಲಿ ಇರ್ಲಿ, 10,000 ಪ್ಲೇಸ್ ಅಲ್ಲಿ ಇರ್ಲಿ, ಟೆನ್ಸ್ ಪ್ಲೇಸ್ ಅಲ್ಲಿ ಇರ್ಲಿ, ಯೂನಿಟ್ ಪ್ಲೇಸ್ ಅಲ್ಲಿ ಇರ್ಲಿ, ಅದ್ರ ವ್ಯಾಲ್ಯೂ ಏನಾಗಿರುತ್ತಪ್ಪ ಅಂತಂದ್ರೆ 2ನೇ ಆಗಿರುತ್ತೆ. ಓಕೆನಾ, ಗೊತ್ತಾಯ್ತಾ? ನೆಕ್ಸ್ಟ್ ಎರಡನೇ ಕ್ವಶನ್ಗೆ ಆನ್ಸರ್. ಓಕೆನಾ, ನೋಡಿ ಅಲ್ಲಿ ಬಿಡಿಸಿದ್ದೀನಿ, ನೋಡ್ಕೊಂಡು ನಿಮ್ಗೆ ಏನೋ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ತಿಳಿಸಿ. ಓಕೆ, ನೋಡಿ ವಾಟ್ ಇಸ್ ದ ಗ್ರೇಟೆಸ್ಟ್ ನಂಬರ್ 5 ಡಿಜಿಟ್ ಕ್ಯಾನ್ ಬಿ ಫಾರ್ಮ್ಡ್ ಯೂಸಿಂಗ್ ದ ಡಿಜಿಟ್. ಇಲ್ಲಿ ಈ ಡಿಜಿಟ್ ನ ಯೂಸಿಂಗ್ ಬಳಸ್ಕೊಂಡು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಗ್ರೇಟೆಸ್ಟ್ ಕೇಳಿದ್ರೆ ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಗ್ರೇಟೆಸ್ಟ್ ಕೇಳಿದ್ರೆ ಓಕೆನಾ. ಸೊ ಗ್ರೇಟೆಸ್ಟ್ ಕೇಳಿದಾಗ ನಾವು ಅದರಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ನಂಬರ್ ಯಾವ್ದು ಬರಬೇಕು, ಗ್ರೇಟೆಸ್ಟ್ ಬರೀಬೇಕು. ಸೊ ಅದರಲ್ಲಿ ಇರುವಂತ ಗ್ರೇಟೆಸ್ಟ್ ನಂಬರ್ ಯಾವ್ದಪ್ಪ ಅಂತಂದ್ರೆ 9. ಫಸ್ಟ್ ಇರುವಂತ 9 ಅಲ್ವಾ. ನೋಡಿ ಅದರಲ್ಲಿ ಇರುವಂತ ಎಲ್ಲಾ ನಂಬರ್ಸ್ ಅಲ್ಲಿ ದೊಡ್ಡ ನಂಬರ್ ಯಾವ್ದಪ್ಪ ಅಂತಂದ್ರೆ 9. ಸೊ ಅದಕ್ಕೆ 9 ಬರ್ದ್ಬಿಡಿ. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಯಾವ್ದಿದೆ ಅಂದ್ರೆ 8 ಇದೆ ಅಲ್ವಾ. ಸೊ 8. ಓಕೆನಾ. ಸೊ ಅದಕ್ಕಿಂತ ಸ್ವಲ್ಪ ಚಿಕ್ಕದು 8 ಅಲ್ವಾ. ಸೊ ಅದಕ್ಕಿಂತ ಮೊದಲು ಚಿಕ್ಕದು ಯಾವ್ದಿದೆ 5 ಇದೆ. ಓಕೆನಾ. ನೆಕ್ಸ್ಟ್ 3. ನೆಕ್ಸ್ಟ್ 0. ಓಕೆನಾ. ಇದು ಗ್ರೇಟೆಸ್ಟ್ ನಂಬರ್. ಓಕೆ, ಇದನ್ನೇ ನಾವ್ ಏನ್ ಮಾಡ್ತೀವಪ್ಪ ಅಂತ ಸ್ಮಾಲೆಸ್ಟ್ ಕೇಳ್ದ ಅಂತ ಅನ್ಕೊಳ್ಳಿ, ಒಂದು ಉದಾಹರಣೆಗೆ. ಸೊ ಸ್ಮಾಲೆಸ್ಟ್ ಕೇಳ್ದ ಅಂತ ಅನ್ಕೊಳ್ಳಿ. ಈಗ ನೀವು ಸರ್ ನೀವು ಗ್ರೇಟೆಸ್ಟ್ ನಂಬರ್ ಕೇಳಿದ್ರೆ ಗ್ರೇಟೆಸ್ಟ್ ನಂಬರ್ ಅಂತ ಬರಬೇಕು, ಸ್ಮಾಲೆಸ್ಟ್ ಕೇಳಿದ್ರೆ ಸ್ಮಾಲೆಸ್ಟ್ ನಂಬರ್ ಇಂದ ಬರ್ಕೊಬೇಕು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಇರುವಂತ ಅತಿ ಚಿಕ್ಕ ಸಂಖ್ಯೆ ಯಾವ್ದಪ್ಪ ಅಂತಂದ್ರೆ 0. ಓಕೆನಾ. ಫಸ್ಟ್ ನಾವು 0 ಬರೀಬೇಕಾ? ಒಂದು ವೇಳೆ ನೀವು 0 ಬರೆದ್ರೆ ಅಂತಂದ್ರೆ ಅದ್ರ 4 ಡಿಜಿಟ್ ಆಗುತ್ತೆ. ಸೊ ಅವ್ರು ಕೇಳಿದ್ರೆ ಏನಪ್ಪಾ ಅಂತಂದ್ರೆ 5 ಡಿಜಿಟ್ ನಂಬರ್ ಅಂತ ಕೇಳಿರ್ತಾರೆ. ಸೊ ಹಂಗಾಗಿ ಫಸ್ಟ್ ನೀವು ಏನ್ ಬರೀಬೇಕಪ್ಪ ಅಂತಂದ್ರೆ ಆಮೇಲೆ 0 5 8 ಸರಿಯಾದಂತ ಉತ್ತರ. ಓಕೆನಾ, ಅರ್ಥ ಮಾಡ್ಕೊ. Good morning everyone, my name is doing Navodayya's fourth question. Good. We are explaining now fourth question. What is the greatest number of 5 digits that can be formed using the digits 4 3 9 6 2? They are asking we should make the greatest number by using these digits. So we can make the greatest number 4. They have given 4 3 9 6 and 2. We should make greatest number, so that in this greatest number is 9. Again greatest number is 6. Again 3. Again 4. Again 3. Again 2. Option B is the right answer. Thank you. My name is Rachita. I'm studying in 5th standard. I'm taking coaching for Navodaya in H Cross. So I will explain our 5th question. Which of the following is the smallest prime number? They gave which of the following is the smallest prime number. No. So that in even number only 2 is the smallest prime number. Again odd numbers are smallest prime number is 3. So that they gave smallest, no, so that answer is option B.
sixth question, they are asking how many numbers less than 100 are prime numbers. Good. We should find the prime numbers less than 100. So that 2, 3, 5, 7, 9. 11, 13 are all the prime numbers. We have 25 prime numbers. That is last number is 97. We will get, if we write every prime numbers, we will get 25 prime numbers. So that answer is C option. ಕ್ವಶನ್ ನೋಡಿ, ನಮ್ಮ ಮುದ್ದು ಪುಟಾಣಿಗಳು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಯಾಕಂದ್ರೆ ಅದಕ್ಕೆ ಹಂಗಾಗಿನೇ ನಿಮ್ಮ ಸ್ಟೂಡೆಂಟ್ಸ್ ಯಾರಾದ್ರೂ 5th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಇದ್ರೆ ಈಗಲೇ ನಮ್ಮ ಕೋಚಿಂಗ್ ಸೆಂಟರ್ಗೆ ಸೇರಿಸಿ ನಮ್ಮ ಮಕ್ಕಳು ಯಾವ ರೀತಿ ಕ್ಲಾಸ್ ಮಾಡ್ತಿದ್ರೆ ಅದೇ ರೀತಿಯಾಗಿ ನಿಮ್ಮ ಮಕ್ಕಳು ಕೂಡ ಕ್ಲಾಸ್ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಸೊ ಹಂಗಾಗಿ ಸೊ ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಪ್ರೈಮ್ ನಂಬರ್? ಏನ್ ಕೇಳಿದ್ರಪ್ಪ ಅಂದ್ರೆ ಕೊಟ್ಟಿರೋದ್ರಲ್ಲಿ ಯಾವ್ದು ಪ್ರೈಮ್ ನಂಬರ್ ಇದೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಹಾಗಾದ್ರೆ ಇದು ಕೊಟ್ಟಿರೋದ್ರಲ್ಲಿ ಯಾವ್ದು ಪ್ರೈಮ್ ನಂಬರ್ ಇದೆ? ಅದಕ್ಕೆ ಇವ್ರು ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ ಫಸ್ಟ್ ಆಪ್ಷನ್ 97 ಕೊಟ್ರು, ಆಮೇಲೆ 67 ಕೊಟ್ರು, ಆಮೇಲೆ ಆಲ್ ಆಫ್ ದೀಸ್ ಅಂತಿದೆಯಲ್ಲ. ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಆಪ್ಷನ್ 97 ಇದೆ ಬಿಡು ಸರ್, ನಮ್ಗೆ ಏನ್ ಕೊಟ್ಟಿದ್ರೆ ಅಂತ ಹೇಳ್ಬಿಟ್ಟು ನೀವು 97 ಹಾಕಿದ್ರಿ ಅಂತಂದ್ರೆ ಸೊ ಅದೇನಾಗುತ್ತಪ್ಪ ಅಂದ್ರೆ ರಾಂಗ್ ಆಗುತ್ತೆ. ಸೊ ಇವೆಲ್ಲಾನು ಕೂಡ ಏನಾಗುತ್ತಪ್ಪ ಅಂತಂದ್ರೆ ಪ್ರೈಮ್ ನಂಬರ್ಸ್. ಸೊ ಹಂಗಾಗಿ ಆಲ್ ಆಫ್ ದೀಸ್ ಇಸ್ ಪ್ರೈಮ್ ನಂಬರ್ 1 ಅಂಡ್ ಇಟ್ ಸೆಲ್ಫ್ ಆರ್ ಕಾಲ್ಡ್ ಪ್ರೈಮ್ ನಂಬರ್. ಒಂದು ಮತ್ತು ಅದೇ ನಂಬರ್ ಇಂದ ಡಿವೈಡ್ ಆಗುತ್ತೆ, ಬೇರೆ ಯಾವ ನಂಬರ್ ಡಿವೈಡ್ ಆಗುತ್ತೆ. ಸೊ ಹಂಗಾಗಿ ಪ್ರೈಮ್ ನಂಬರ್ಸ್ ಅಂತ ಕರೆಕ್ಟ್. ಓಕೆನಾ, ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡ್ಕೊಳ್ಳಿ. ವಾಟ್ ಈಸ್ ದ ಸಮ್ ಆಫ್ ಸ್ಮಾಲೆಸ್ಟ್ ಈವನ್ ನಂಬರ್, ಸ್ಮಾಲೆಸ್ಟ್ ಆಡ್ ನಂಬರ್ ಆಡ್ ಪ್ರೈಮ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಇದರಲ್ಲಿ ಯಾವ್ದಿದೆ? ಸೊ ಸ್ಮಾಲೆಸ್ಟ್ ಈವನ್ ಅಂಡ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು? ಓಕೆನಾ, ನೋಡ್ಕೊಳ್ಳಿ. Smallest Three. ಓಕೆನಾ, ನೋಡಿ ಕರೆಕ್ಟ್ ಆಗಿ ಹೇಳಿದ್ದು. ಸ್ಮಾಲೆಸ್ಟ್ ಈವನ್ ನಂಬರ್ ಬಂದು ಈವನ್ ನಂಬರ್ ಬಂದು 2. ಕರೆಕ್ಟ್. ಓಕೆನಾ, ನೆಕ್ಸ್ಟ್ ಇನ್ನೇನು ಕೊಡೋದು? ಆಡ್ ನಂಬರ್, ಆಡ್ ಪ್ರೈಮ್ ನಂಬರ್ ಬಂದು 3. ಓಕೆನಾ, ಈಗ ಅವ್ರು ಏನ್ ಕೇಳಿದ್ರಪ್ಪ ಅಂತಂದ್ರೆ ಸಮ್ ಕೇಳಿದಾರೆ. ಸೊ ಎರಡನೇ ಸಮ್ ಆದಾಗ ಏನಾಗುತ್ತೆ ಅಂತಂದ್ರೆ 5 ಆಗುತ್ತೆ. ಸೊ ಆನ್ಸರ್ ಇಸ್ 5. ಓಕೆನಾ, ಗೊತ್ತಾಯ್ತಾ ಯಾವ ರೀತಿ ಕೇಳಿದ್ರೆ ಅಂತ ಹೇಳ್ಬಿಟ್ಟು? ಇದು ಸರಿಯಾದಂತ ಉತ್ತರ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. 100 ಮಿಲಿಯನ್ ಈಸ್ ಈಕ್ವಲ್ ಟು ಅಂತ ಕೇಳಿದ್ರೆ ತುಂಬಾ ಈಸಿ ಇದೆ. ಎಸ್, ಎಷ್ಟಾಗುತ್ತಪ್ಪ ಅಂತಂದ್ರೆ 100 ಮಿಲಿಯನ್. ಇದು ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಇದೆ, ಹೌದಲ್ವಾ? ಸೊ ಇದು ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಇದೆ. ಸೊ ನಾವು ಇಂಡಿಯನ್ ಸಿಸ್ಟಮ್ ಅಲ್ಲಿ ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ 10 crore ಅಂತ ಕರಿತೀವಿ ನಾವು. ಓಕೆನಾ, 10 crore ಅಂತ ಕರಿತೀವಿ. 100 lakh ಅಲ್ಲ, 1 crore ಅಲ್ಲ, 100 crore ಅಲ್ಲ, 10 crore ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ 100 ಮಿಲಿಯನ್ ಅಂತ ಕರಿತೀವಿ. ಓಕೆನಾ, ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಸೊ ಎಷ್ಟನೇ ಕ್ವಶನ್? 10th ಕ್ವಶನ್. 1 crore ಈಸ್ ಈಕ್ವಲ್ ಅಂತ ಕೇಳಿದರೆ 1 crore ಈಸ್ ಈಕ್ವಲ್ ಟು ಸೊ ಎಷ್ಟಾಗುತ್ತಪ್ಪ ಅಂತಂದ್ರೆ 10 ಮಿಲಿಯನ್. ಓಕೆನಾ, ನೋಡಿ. ಓಕೆನಾ, ನೋಡಿ ನಿಮ್ಗೆ ಏನ್ ಮಾಡುತ್ತಪ್ಪ ಅಂತಂದ್ರೆ ಇಂಡಿಯನ್ ಸಿಸ್ಟಮ್ ಒಂದು, ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಎರಡು ಸಿಸ್ಟಮ್ ಅಲ್ಲಿ ಹೇಳ್ಕೊಟ್ಟಿದೆ ಅಲ್ವಾ? ಸೊ ಅದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಕೇಳಿದಾರೆ ಅವರು. ಓಕೆನಾ, ಗೊತ್ತಾಯ್ತಾ? ಸೊ ಇದು ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಕೇಳಿದ್ದು. ಸೊ ಹಾಗಾದ್ರೆ 1 crore ಅಂದ್ರೆ ಎಷ್ಟಾಗುತ್ತಪ್ಪ ಅಂತಂದ್ರೆ 10 ಮಿಲಿಯನ್. ಓಕೆನಾ, 10 ಮಿಲಿಯನ್ ಗೊತ್ತಾಗ್ತಿದ್ಯಾ? ಓಕೆನಾ, ನೆಕ್ಸ್ಟ್ ನೋಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಎಷ್ಟನೇ ಕ್ವಶನ್? 11ನೇ ಕ್ವಶನ್. ಅರೇಂಜ್ ದ ಫಾಲೋಯಿಂಗ್ ನಂಬರ್ಸ್ ಅಸೆಂಡಿಂಗ್ ಆರ್ಡರ್ ಕೇಳಿದ್ರೆ. ಅಸೆಂಡಿಂಗ್ ಆರ್ಡರ್ ಕೇಳಿದ್ರೆ, ಹೌದಲ್ವಾ? ಅಸೆಂಡಿಂಗ್ ಅಂದ್ರೆ ಚಿಕ್ಕದ್ರಿಂದ ದೊಡ್ಡ ಬರೀತಾ ಹೋಗ್ಬೇಕು ನಾವು. ಸೊ ಇದು ಕೊಟ್ಟಿರುವಂತ ನಂಬರ್ಸ್ ಅಲ್ಲಿ ಚಿಕ್ಕ ನಂಬರ್ ಯಾವ್ದಿದೆ ಅಂತ ನೋಡ್ಕೊಂಡ್ಬಿಡ್ಬೇಕು ನೀವು. ಓಕೆನಾ, ಸೊ ಕೊಟ್ಟಿರುವಂತ ನಂಬರ್ಸ್ ಅಲ್ಲಿ ಚಿಕ್ಕ ನಂಬರ್ ಯಾವ್ದಿದೆ? 4, 7, 4, 3. ಓಕೆನಾ, ನೋಡಿ ಫಸ್ಟ್ ನಂಬರ್ 4 ಇದೆ, ಇಲ್ಲಿ 4 ಇದೆ, 4 ಇದೆ, 4 ಇದೆ, 3 ಇದೆ, 9 ಇದೆ, 3 ಇದೆ, 9 ಇದೆ, 3 ಇದೆ, 9 ಇದೆ, 3 ಇದೆ, 9 ಇದೆ, 7 ಇದೆ, 7 ಇದೆ, 7 ಇದೆ, 7 ಇದೆ. ನೆಕ್ಸ್ಟ್ ನಂಬರ್ ನ ನೀವು ಕನ್ಸಿಡರ್ ಮಾಡ್ಕೊಬೇಕು, ಹೌದಲ್ವಾ? ಎಲ್ಲ ಕಾಮನ್ ಆಗಿದೆ, ಕಾಮನ್ ಆಗಿರೋ ತೆಗೆದುಬಿಡಿ. ಓಕೆ, ನಿಮ್ ಟೆಕ್ನಿಕ್. ಸೊ ನೆಕ್ಸ್ಟ್ ಇಲ್ಲಿ ಏನಿದೆಪ್ಪ ಅಂದ್ರೆ 2 ಇದೆ, ಇಲ್ಲಿ 8 ಇದೆ, ಇಲ್ಲಿ 4 ಇದೆ, ಇಲ್ಲಿ 6 ಇದೆ. ಫಸ್ಟ್ ಆಗಿ ಬರೀಬೇಕು ನಾವು 4, 7, 4, 3. ಓಕೆ, ಎರಡನೇದು ಬರೀಬೇಕು, ಹೌದಲ್ವಾ? ಹೌದಲ್ವಾ? ಸೊ ಈಗ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಎರಡನೇದು ಇಲ್ಲಿ ಯಾವ ಆಪ್ಷನ್ ಅಲ್ಲಿ ಇದೆ ನೋಡ್ಕೊಳ್ಳಿ. ಆಪ್ಷನ್ ಎ. ಸೊ ಇಲ್ಲೆಲ್ಲ ಏನಾಗಿದೆಪ್ಪ ಅಂತಂದ್ರೆ ಇದರಲ್ಲಿ ನೋಡಿ 1 2 3 4 5 6 7 ನಂಬರ್ಸ್ ಇದೆ. ಇದರಲ್ಲಿ 7 ಇದೆ, ಇದರಲ್ಲಿ 7 ಇದೆ, ಇದರಲ್ಲಿ 7 ಇದೆ. ಇದರಲ್ಲಿ ಎಷ್ಟು ನಂಬರ್ಸ್ ಇದೆ? 6 ನಂಬರ್ಸ್ ಇದೆ. ಸೊ ನೀವೇನು ಮಾಡಂಗಿಲ್ಲ, ಇದು ಟೆಕ್ನಿಕ್ ಅಂದ್ರೆ ನೀವು ಪಾಯಿಂಟ್ ಹೊಡಿಬೇಕು ಇಷ್ಟೇ, ಹೌದಲ್ವಾ? ಈಗ ನಿಮ್ಗೆ ಅಸೆಂಡಿಂಗ್ ಆರ್ಡರ್ ಅಂತಂದ್ರೆ ಚಿಕ್ಕ ನಂಬರ್ ಅಂತ ದೊಡ್ಡ ನಂಬರ್. ಇಲ್ಲಿ ಚಿಕ್ಕ ನಂಬರ್ ಇದೆ ಅಲ್ಲ,
ಸೊ ಈಗ 7 ನಂಬರ್ಸ್ ಇದೆ, ಇದು 6 ನಂಬರ್ಸ್ ಇದೆ. 6 ನಂಬರ್ಸ್ ಚಿಕ್ಕ ನಂಬರ್ಸ್ ಇರುತ್ತೆ. ಈಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ರೀತಿಯಾಗಿ ನೀವು ಟೆಕ್ನಿಕ್ ಹೊಡಿಬೇಕು. ಅರ್ಥ ಆಗ್ತಿದ್ಯಾ? ಬಾಯಿ ಬಿಡ್ಬೇಕು, ಓಕೆನಾ? ಬಾಯಿ ಬಿಟ್ಟು ಮಾತಾಡ್ಬೇಕು, ಓಕೆನಾ? ಗೊತ್ತಾಗ್ತಿದ್ಯಾ? ಸೊ ಈ ರೀತಿಯಾಗಿ ನೀವು ಟೆಕ್ನಿಕ್ ಉಪಯೋಗಿಸಿ ಮಾಡ್ಬೇಕು. ಅಸೆಂಡಿಂಗ್ ಆರ್ಡರ್ ಬರುತ್ತೆ ಈ ರೀತಿಯಾಗಿ, ಓಕೆ? ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್. ಎಷ್ಟನೇ ಕ್ವಶನ್? 12ನೇ ಕ್ವಶನ್. ಎಸ್, 12ನೇ ಕ್ವಶನ್ ನೋಡ್ಕೊಳ್ಳಿ. ಏನ್ ಕೊಟ್ಟಿದ್ರೆ ಅರೇಂಜ್ ದ ಫಾಲೋಯಿಂಗ್. ಸೊ ನಂಬರ್ ಅಸೆಂಡಿಂಗ್ ಆರ್ಡರ್, ಸೇಮ್ ಅಸೆಂಡಿಂಗ್ ಆರ್ಡರ್ ಕೊಟ್ಟಿದ್ದಾರೆ. ಸೇಮ್ ನಾನು ಹೇಳಿದ್ನಲ್ಲ, ಅಸೆಂಡಿಂಗ್ ಆರ್ಡರ್ ಅಂತಂದ್ರೆ ಏನ್ ಮಾಡ್ಬೇಕು? ಚಿಕ್ಕ ನಂಬರ್ ದೊಡ್ಡ ಬರಿಬೇಕಲ್ವಾ? ಸೊ ಸೇಮ್ ಏನ್ ಕೊಟ್ಟಿದ್ರೆ ಅಂತ ಒಂದ್ಸಲ ನೋಡ್ಕೊಂಡ್ಬಿಡೋಣ, ಓಕೆನಾ? 965 9653 ಎಲ್ಲಿ ಗಂಟೆ ಕೊಟ್ಟಿದ್ರೆ 9653 9653 ಇವೆಲ್ಲ ಸೇಮ್ ಇದೆ, ಹೌದಲ್ವಾ? ಸೇಮ್ ಇದೆ. ನೆಕ್ಸ್ಟ್ ಇಲ್ಲಿ ಏನಿದೆ? 8 ಸೇಮ್ ಇದೆ. 8, ಓಕೆನಾ? ಇಲ್ಲಿ 8 ಸೇಮ್ ಇದೆ. ಆದ್ರೆ ಇಲ್ಲಿ ಏನಿದೆಪ್ಪ ಅಂತಂದ್ರೆ 2 ಇದೆ, ಇಲ್ಲಿ 3 ಇದೆ. ಹಾಗಾದ್ರೆ ಯಾವ ಫಸ್ಟ್ ಬರಿಬೇಕಾದ್ರೆ ನಾವು 2 ಇರೋದು ಬರಿಬೇಕು, ಹೌದಲ್ವಾ? ಸೊ ಇಲ್ಲಿ 2 ಇರೋದು ಒಂದೇ ಇರೋದಲ್ವಾ? ಸೊ ನೋಡಿ 2 ಇರೋದು ಒಂದೇ ಇದೆ. ಸೊ ಒಂದೇ ಇರೋದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ಈಸಿಯಾಗಿ ಕಂಡುಹಿಡಿಯಬಹುದು. ಒಂದ್ ವೇಳೆ 2 ನಂಬರ್ ಅಲ್ಲಿ ನಮ್ಗೆ 2 ಇತ್ತು ಅಂತಂದ್ರೆ ನಮ್ಗೆ ಕಷ್ಟ ಆಗ್ತಿತ್ತು. ಈಗ ಒಂದೇ ನಂಬರ್ ಅಲ್ಲಿ 2 ಇದೆ ಅಲ್ವಾ? ನೋಡಿ ಎಷ್ಟು ಈಸಿಯಾಗಿ ನಾವು ಕಂಡುಹಿಡಿಯಬಹುದು. ಗೊತ್ತಾಗ್ತಿದೆ ನಿಮ್ಗೆ ಹೆಂಗೆ ಏನಾಗ್ತಿದೆಪ್ಪ ಅಂದ್ರೆ ಈಗ ಚಿಕ್ಕ ನಂಬರ್ ಇದೆ ಅಂದ್ರೆ ಸೊ ನಾನು ಇದನ್ನೇ ಆನ್ಸರ್ ಯಾಕಾಗ್ತಪ್ಪ ಅಂದ್ರೆ ಇಲ್ಲೆಲ್ಲ ಚಿಕ್ಕ ನಂಬರ್ ಇಲ್ಲ. ಒಂದ್ ವೇಳೆ ಚಿಕ್ಕ ನಂಬರ್ ಇತ್ತು ಅಂದ್ರೆ ನೆಕ್ಸ್ಟ್ ಆಪ್ಷನ್ ನೀವು ಕಂಡುಹಿಡಿಬೇಕು. ಸೊ ಹಂಗಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಚಿಕ್ಕ ನಂಬರ್ ಇರೋದ್ರಿಂದ ಡೈರೆಕ್ಟ್ ಆನ್ಸರ್ ಹಾಕಿಬಿಡ್ಬೋದು. ಅರ್ಥ ಆಯ್ತಾ? ಈ ರೀತಿಯಾಗಿ ತುಂಬಾ ಟೆಕ್ನಿಕಲ್ ನೀವು ಏನ್ ಮಾಡ್ಬೇಕಂದ್ರೆ ಪಾಯಿಂಟ್ ನ ಹೊಡಿತಾ ಹೋಗ್ಬೇಕು. 12ನೇ ಕ್ವಶನ್ ಆಯ್ತಾ? ನೆಕ್ಸ್ಟ್ 13ನೇ ಕ್ವಶನ್ ನೋಡ್ಕೊಳ್ಳಿ. ಇಫ್ ದ P is ಸೊ ಏನ್ ಕೇಳಿದ್ರಪ್ಪ ಅಂದ್ರೆ if P is a successor of Q then what is the value of P minus Q ಅಂತ ಕೊಟ್ಟಿದ್ರೆ ಸೊ ನಮ್ಗೆ ಇಲ್ಲೊಂದು ಫಾರ್ಮುಲಾ ಬರ್ಕೊಂಡಿದ್ದು ನಾವು P is equal to 1 plus Q ಅಂತ ಇದೆ. ಸೊ ಇಲ್ಲಿ ನಮ್ಗೆ ಏನ್ ಕೇಳಿದ್ರೆ P minus Q ಕೇಳಿದ್ರಿಂದ ಸರ್ಕ್ಯೂಟ್ ಆಫ್ P ವ್ಯಾಲ್ಯೂ ಕಂಡುಹಿಡಿಬೇಕು ನಾವು. ಸೊ ಹಂಗಾಗಿ ನಾವು ಏನ್ ಮಾಡ್ಬೇಕು, ಒಂದು ಜಾಗದಲ್ಲಿ 1 ಹಾಕಿದ್ವಿ, Q ಇಲ್ಲಿ ಪ್ಲಸ್ Q ಅನ್ನ ಮೈನಸ್ Q ಅನ್ನ ಏನ್ ಮಾಡಿದ್ವಿ, ಕ್ಯಾನ್ಸಲ್ ಮಾಡಿದ್ವಿ. ಇನ್ನ ಉಳಿದಿದ್ದೇನಪ್ಪ ಅಂತಂದ್ರೆ 1. ಸೊ ಇದೇ ನಮ್ಗೆ ಏನಾಗಿರುತ್ತಪ್ಪ ಅಂದ್ರೆ ಇದು ವ್ಯಾಲ್ಯೂ ಆಗಿರುತ್ತೆ. ಯಾವ್ದು ಇದೆಪ್ಪ ಅಂತಂದ್ರೆ ಆಪ್ಷನ್ ಸಿ ಏನಿದೆ. ಸೊ ಇದು ರೈಟ್ ಆನ್ಸರ್. ಸಿಂಪಲ್ ಆಗಿ ಏನ್ ಕೊಟ್ಟಿದ್ರು, ವಾಟ್ ಇಸ್ ದ ಸಕ್ಸೆಸರ್ ಆಫ್ ಡಬಲ್ ನೈನ್ ಅಂತ ಕೊಟ್ಟಿದ್ರೆ ನೋಡಿ, ಸಕ್ಸೆಸರ್ ಅಂತ ಏನ್ ಮಾಡ್ಬೇಕಂದ್ರೆ ಮುಂದಿನ ನಂಬರ್ ನ ನೀವು ಕಂಡುಹಿಡಿಯೋದು ಇಷ್ಟೇ, ಓಕೆನಾ? ಪ್ರೊಸೀಡರ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಹಿಂದಿನ ನಂಬರ್ ನ ಫೈಂಡ್ ಔಟ್ ಮಾಡೋದು ಇಷ್ಟೇ. ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಎಸ್ ಅಂತಿದೆಯಲ್ಲ, ಎಸ್ ಬಂತು ಅಂತಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಪ್ಲಸ್ 1 ಮಾಡಿ. ಪಿ ಬಂತು ಅಂತಂದ್ರೆ ನೀವು ಹಿಂದಿನ ನಂಬರ್ ಅಷ್ಟೇ, ಓಕೆನಾ? ಸೊ ಹಂಗಾಗಿ ಎಸ್ ನೋಡ್ಕೊಳ್ಳಿ. ಈಗ ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಎಸ್ ಬಂದಿರೋದ್ರಿಂದ ನಾವ್ ಏನ್ ಮಾಡ್ಬೇಕು, ಮುಂದಿನ ನಂಬರ್ ನ ಕಂಡುಹಿಡಿಬೇಕು. 9999 ಒಂದನ್ನ ಸೇರಿಸಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ನಾನು ನಿಮ್ಗೆ ಮಾಡ್ತೀನಿ, ಪ್ಲಸ್ 1 ಆಡ್ ಮಾಡ್ಬೇಕಲ್ವಾ? 0 1 0 1 0 1 10 ನಾ. ಸೊ ಯಾವ್ದ್ರಲ್ಲಿದೆ? ಸೊ ಸಿ ಇಸ್ ದ ರೈಟ್ ಆನ್ಸರ್, ಓಕೆನಾ? ಗೊತ್ತಾಯ್ತಾ? ನೋಡ್ಕೊಳ್ಳಿ, ನಾನು ಏನ್ ಹೇಳಿದ್ರೆ ಪಿ ಬಂದಿದೆ ಅಲ್ವಾ? ಪಿ ಅಂತಂದ್ರೆ ಏನ್ ಮಾಡ್ಬೇಕು, ಸಿಂಗಲ್ ನಂಬರ್ ಅದು -1, ಓಕೆನಾ? ಇದು ಏನಾಗಿದೆಪ್ಪ ಅಂತಂದ್ರೆ ಇದೆ ಅಲ್ವಾ? ಎಷ್ಟಿದೆ? ಕರೆಕ್ಟ್ ಇದೆಯಾ? ಓಕೆನಾ? 2 4 5 2 4 5 ಇಲ್ಲಿ -1 ಅಲ್ವಾ? ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಇದೇನಾಗುತ್ತೆ ಅಂದ್ರೆ 0 ಇದು 9. ಸೊ 9 9 9 10 ಹೌದಲ್ವಾ? ಓಕೆನಾ? ಗೊತ್ತಾಯ್ತಾ? ಸೊ ಇದು 9 ಇಲ್ಲಿ 10 ಹೌದಲ್ವಾ? ಇಲ್ಲಿ 9 ಇಲ್ಲಿ 9 ಓಕೆನಾ? 999999 ಇದೆ 9999. ಬಿ ಇಸ್ ದ ರೈಟ್ ಆನ್ಸರ್, ಓಕೆನಾ? ಗೊತ್ತಾಯ್ತಾ? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸಕ್ಸೆಸರ್ ಅಂತ ಕೊಟ್ಟಿದ್ದಾರೆ, ಓಕೆನಾ? ಓಕೆನಾ? ನೋಡಿ ಇಲ್ಲಿ ಏನ್ ಮಾಡ್ಬೇಕು, ಡಿಫರೆನ್ಸ್ ಕೇಳಿದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ನಂಬರ್ ಕೊಟ್ಟಿದ್ರೆ ಅದನ್ನು ಸಕ್ಸೆಸರ್ ಬರೀಬೇಕು, ಪ್ರೊಡ್ಯೂಸರ್ ಬರೀಬೇಕು. ಸೊ ಅದ್ರದ್ದು ಏನ್ ಮಾಡ್ಬೇಕು, ನೀವು ಮೈನಸ್ ಮಾಡ್ಬೇಕು ಅಂತ ಕೇಳಿದ್ರೆ. ಸೊ ಇದು ನೋಡ್ಕೊಳ್ಳಿ, ಇದ್ರದ್ದು ಎಸ್ ಇಲ್ಲಿ ಬರ್ದಿದ್ದೀನಿ ನಾನು, ಸಕ್ಸೆಸರ್ ಇದು ಪ್ರೊಡ್ಯೂಸರ್ ಬಂದು ಇಲ್ಲಿ ಮಾಡಿದ್ರಪ್ಪ ಇಲ್ಲಿ ಬರ್ದಿದ್ದೀನಿ ನಾನು. ಈಗ ನಮ್ಗೆ ಏನ್ ಕೇಳಿದ್ರೆ ಡಿಫರೆನ್ಸ್ ಕೇಳಿದ್ರೆ, ಈಗ ಡಿಫರೆನ್ಸ್ ಅಂದ್ರೆ ನಾವು ಮೈನಸ್ ಮಾಡ್ಬೇಕು. 3 ಅಲ್ಲಿ 1 ಹೋಯ್ತಂದ್ರೆ 3 ಸೊ ಒಂದ್ಸರಿ ಯಾವ್ದು ಎಲ್ಲಿದೆ? ಆಪ್ಷನ್ ಎ.